ದೇವಸ್ಥಾನಕ್ಕೆ ಒಬ್ಬರು ಭಕ್ತರಿಂದ 100 ರೂಪಾಯಿಗಿಂತ 100 ಭಕ್ತರಿಂದ 1 ರೂಪಾಯಿ ದೇಣಿಗೆಯಾಗಿ ಬರೋದೇ ಇದ್ರ ಬೆಲೆನೇ ಜಾಸ್ತಿ ಆಗಿರುತ್ತೆ. ನಮಸ್ಕಾರ ಗೆಳೆಯರೆ. ವರ್ಷ 2024 ಜನವರಿ 22ಕ್ಕೆ ರಾಮಲಲ್ಲ ಪ್ರತಿಷ್ಠಾಪನೆ ಆಗುತ್ತೆ. ಆಗ 2024ರ ಮುಂಚೆ ನಾವು ಮನೆಗೆ ಬಂದು ಶ್ರೀರಾಮನ ಪ್ರತಿಷ್ಠಾಪನೆಗೆ ಶ್ರೀರಾಮ ಮಂದಿರಕ್ಕೆ ನಾವೆಲ್ಲರೂ ಭಾರತದ ಪ್ರತಿಯೊಬ್ಬರು ಮನೆಯಿಂದನೂ ಕೂಡ ರಾಮ ಮಂದಿರಕ್ಕೆ ಮಾಡೋದಕ್ಕೆ ನಾವು ಕಾರಣಕರ್ತರವರು. ಹೇಗೆ ಅಂದರೆ ನಿಮ್ಮ ಮನೆಗೂ ಕೂಡ ಬಂದಿರ್ತಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಅಲ್ಲಿ ದೇಣಿಗೆಯನ್ನು ನೀಡ್ಬೋದು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದೇಣಿಗೆಯನ್ನು ನೀಡ್ಬೋದು ಅಂತ ಎಲ್ಲ ಕಡೆಯೂ ಬಂದಿದ್ದಾರೆ. ಹೌದು, ರಾಮನಿಗೆ ನಮ್ಮ ಕೃತಜ್ಞತೆಯಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡೋ ಸಲುವಾಗಿ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ. ಆದರೆ ಶ್ರೀರಾಮ ಮಂದಿರದಲ್ಲೇ ಇದ್ದುಕೊಂಡು ಕಳ್ಳತನ 1127ರಲ್ಲಿ 1100ರಿಂದ 1127ರಲ್ಲಿ ಮೊಹಮ್ಮದ್ ಗಜ್ನಿ 17 ಬಾರಿ ದಂಡಯಾತ್ರೆ ಮಾಡ್ತಾರೆ ಇಲ್ಲಿ ಭಾರತದ ಮೇಲೆ. ಅದರಲ್ಲೂ ಗುಜರಾತಿನ ಸೋಮೇಶ್ವರ ದೇವಾಲಯದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಇರುವಂತಹ ಸಂಪತ್ತನ್ನು ಎಲ್ಲ ಲೂಟಿ ಮಾಡಿಕೊಂಡು ಹೋಗ್ತಾನೆ. ನಂತರ ಮಥುರಾದಲ್ಲಿ ಬೇರೆ ಬಹಳಷ್ಟು ಭಾರತದ ದೇವಾಲಯಗಳ ಮೇಲೆ ಅವರು ದಂಡಯಾತ್ರೆಯನ್ನು ಮಾಡಿ ದಾಳಿಯನ್ನು ಮಾಡಿ ಇಲ್ಲಿರುವಂತಹ ಸಂಪತ್ತನ್ನು ದೋಚಿಕೊಂಡು ಹೋಗ್ತಾನೆ. ಅದು ಆಗಿನ ಕಾಲದಲ್ಲಿ. ಈಗ ಸ್ವಾತಂತ್ರ್ಯ ನಂತರ 1947 ಸ್ವಾತಂತ್ರ್ಯ ಬಂದಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಭಾರತದ ಮೂಲೆಯಲ್ಲಿರುವಂತಹ ಪ್ರಜೆಗಳು ನಾವು ನಮ್ಮಿಂದ ಶ್ರೀರಾಮ ಮಂದಿರಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಮನಸ್ಸಿನಿಂದ ದೇಣಿಗೆಯನ್ನು ಕೊಟ್ಟು ಶ್ರೀರಾಮ ಮಂದಿರವನ್ನು ಕಟ್ಟಿದ ನಂತರ ಶ್ರೀರಾಮಲಲ್ಲ ಅವರ ಪ್ರತಿಷ್ಠಾಪನೆಯನ್ನು ಮಾಡಿದ ನಂತರನೂ ಕೂಡ ಅಲ್ಲಿ ಕಳ್ಳತನ ಆಗ್ತಾಯಿದೆ. ಅಲ್ಲಿ ಬಂದಂತಹ ಹಣವನ್ನು ಯಾರು ಕದ್ದಿದ್ದಾರೆ. ಮತ್ತು ದೇಣಿಗೆಯನ್ನು ಕೊಟ್ಟಂತಹ ಸಂಘ ಸಂಸ್ಥೆಗಳು ಅವರು ಬಾಯ್ಬಿಟ್ಟು ಹೇಳ್ತಾರೆ ನಾನು 20 kg ಬೆಳ್ಳಿಯ ಇಟ್ಟಂಗಿಯನ್ನು, ಅಂದರೆ ಬಿಸ್ಕೆಟ್ ಥರ 20 kg ಇರುವಂಥದ್ದನ್ನು ನಾನು ಕೊಟ್ಟಿದ್ದೇನೆ, ಅದು ಕೂಡ ಲೆಕ್ಕ ಸಿಗ್ತಾಯಿಲ್ಲ. SIT ರಚನೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರು ನನಗೆ 15 ದಿನಗಳ ಕಾಲ ಸಮಯ ಕೊಡಿ, ನಾನು ನೀರು ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಅವರು. ಆದರೆ ಇಲ್ಲಿ ಕಾರಣ ದೇವಸ್ಥಾನಕ್ಕೆ ಒಂದು ಸೆಕ್ಯುರಿಟಿ ಇಲ್ಲ ಅಂದರೆ ಹೇಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇನ್ನು ಜನರಿಗೆ ಯಾವ ರೀತಿ ಇವರು ಸೆಕ್ಯುರಿಟಿಯನ್ನು ಕೊಡ್ತಾರೆ? ದೇವಸ್ಥಾನದಲ್ಲಿ ಮೂಲೆಗಳಲ್ಲೂ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾದಲ್ಲಿ ಇದ್ದಂತಹ ಕೆಲವೊಂದು ಫುಟೇಜ್ ಕೂಡ ಡಿಲೀಟ್ ಆಗಿದೆ ಅಂತೆ. ಮತ್ತು ಈ ಪ್ರತಿದಿನ ದೇವಸ್ಥಾನಕ್ಕೆ 10ರಿಂದ 13 ಲಕ್ಷ 8ರಿಂದ 10 ಲಕ್ಷ ಪ್ರತಿದಿನ ದೇಣಿಗೆ ಬರುತ್ತೆ. ಹಬ್ಬ ಹರಿದಿನಗಳಲ್ಲಿ ಉತ್ಸವಗಳಲ್ಲಿ ಆವಾಗ 50ರಿಂದ 60 ಲಕ್ಷ ಅಂತೆ. ಅದು ಪೇಪರಲ್ಲಿ ಆರ್ಟಿಕಲ್ ಬಂದಿದೆ. ಇಷ್ಟೆಲ್ಲ ಆಗುತ್ತೆ. ಆದರೆ ಇವರು ಪ್ರತಿಯೊಂದನ್ನು ಕೂಡ ಲೆಕ್ಕವನ್ನು ಕೊಡದೆ SBI ಅವರ ಒಂದು ಬ್ಯಾಂಕ್ ಇದೆಯಲ್ಲ, ಅಲ್ಲಿ ದೇಣಿಗೆಯಿಂದ ಅಲ್ಲಿ ಹೋಗುವಲ್ಲಿ ಎಷ್ಟೋ ಒಂದು ದರೋಡೆ ಕಳ್ಳತನ ಈ ರೀತಿ ಆರೋಪ ಆಗಿದೆ. SIT ಟೀಮ್ ಬೇರೆ ರಚನೆ ಮಾಡಿದ್ದಾರೆ. FIR ಕೂಡ ಆಗಿದೆ. ಆದರೆ ಒಂದು ಸಣ್ಣ ಪುಟ್ಟ ಮೊನ್ನೆ ಬಿಹಾರಲ್ಲಿ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಹೋರಾಡೋರು ಈ ಥರ ಜನರಿಗೆ ಮೂಲಭೂತ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅವರು ಭರತ್ ತಿವಾರಿ ಅಂತ ಬಿಹಾರದವರು ಅವರನ್ನು ತಮ್ಮ ಸೆಕ್ಯೂರಿಟಿಗೆ ಗನ್ನನ್ನು ಇಟ್ಕೊಂಡಿರ್ತಾರೆ. ಅದು ವೈರಲ್ ಆದಾಗ ಅವ್ರನ್ನ ಹಿಡ್ಕೊಂಡು ಬರೋದಕ್ಕೆ ಹೋಗಿ ಪೊಲೀಸರು ಅವ್ರನ್ನ ಎನ್ಕೌಂಟರ್ ಮಾಡ್ತಾರೆ. ಆದರೆ ಈ ಕೋಟಿ ಹಣವನ್ನು ಈ ರೀತಿ ದೇವಸ್ಥಾನದಲ್ಲಿ ಆಗಿರೋದನ್ನು ಪತ್ತೆ ಹಚ್ಚಿ ಅಂಥವ್ರನ್ನಾದರೂ ಯಾರು ಇದಕ್ಕೆ ಕಾರಣರು, ಶ್ರೀರಾಮ ಮಂದಿರಕ್ಕೆ ಕೆಟ್ಟ ಹೆಸರು ತರೋರು ಯಾರು, ಅಂಥವ್ರನ್ನು ಎನ್ಕೌಂಟರ್ ಮಾಡಿ ಸಾಯಿಸಬೇಕು. ಅಂಥವ್ರನ್ನು ಸಾಮಾಜಿಕ ಸಣ್ಣ ಪುಟ್ಟ ವ್ಯಕ್ತಿಗಳನ್ನು ಕೊಲ್ತಾರೆ. ಯಾಕೆ